ಹಲೋ ಫ್ರೆಂಡ್, ಬನ್ನಿ ನಾವಿವತ್ತು ವಾಟ್ಸಪ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ನ ಹೊತ್ತು ತಂದಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಬನ್ನಿ ನಾವಿವತ್ತು ಹೇಗೆ ಅಂತ ತಿಳಿಸ್ತೀನಿ. ಏನಾದರೂ ನಿಮಗೆ ಮೆಸೇಜ್ ಮಾಡಿದ್ರೆ ಯಾರಾದರೂ ವಾಟ್ಸಪ್ನಲ್ಲಿ ಅದು ಇಲ್ಲಿ ಶೋ ಆಗ್ತಾ ಇರುತ್ತೆ ಅಕ್ಷರದಲ್ಲಿ. ಹಾಯ್, ಹಲೋ, ಗುಡ್ ಈವ್ನಿಂಗ್ ಎವ್ರಿವನ್, ಏನೇ ಮೆಸೇಜ್ ಮಾಡಿದ್ರೂ ಅದು ಅಕ್ಷರದಲ್ಲಿ ಶೋ ಆಗ್ತಾ ಇರುತ್ತೆ. ನೀವು ಏನಾದರೂ ಬಸ್ಸಲ್ಲಿ ಹೋಗಬೇಕಾದ್ರೆ ಅಥವಾ ಮನೇಲಿ ಚಾರ್ಜ್ ಹಾಕ್ಬಿಟ್ಟು ಎಲ್ಲಾದರೂ ಹೋಗಿದ್ರೆ ಆ ಮೆಸೇಜ್ ಬಂದ ತಕ್ಷಣವೇ ಯಾರಾದರೂ ಬೇರೆಯವ್ರು ಎತ್ಕೊಂಡು ನೋಡಬಾರ್ದು, ಅದು ನ್ಯೂ ಮೆಸೇಜ್ ಅಂತ ಕಾಣಿಸ್ಬೇಕು ಅನ್ನೋದಾದರೆ ನಾವು ಹೇಳೋ ಈ ಸೆಟ್ಟಿಂಗ್ಸ್ನ ಈಗಲೇ ಈ ತಕ್ಷಣವೇ ಆನ್ ಮಾಡ್ಕೊಳ್ಳಿ, ಆಫ್ ಮಾಡ್ಕೊಳ್ಳಿ ಆ ಸೆಟ್ಟಿಂಗ್ಸ್ನ. ಆಗ ನಿಮಗೆ ಈ ಟ್ರಿಕ್ಸ್ ತುಂಬಾ ಉಪಯೋಗ ಆಗುತ್ತೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್. ಮೊದಲಿಗೆ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ನ ಓಪನ್ ಮಾಡಿಕೊಂಡಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ನಂದು ಲಾಕ್ ಇತ್ತು, ಅದಕ್ಕೆ ಅದು ಲಾಕ್ ಓಪನ್ ಮಾಡಿಕೊಂಡೆ. ವಾಟ್ಸಪ್ನ ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದ್ದೇ ಇರುತ್ತೆ ಎಲ್ಲರಿಗೂ. ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೈವೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡಿ. ಮೇಲೆ ಸ್ಕ್ರೋಲ್ ಮಾಡಿದಾಗ ಆ್ಯಪ್ ಲಾಕ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಎಲ್ಲರಿಗೂ ಆನ್ನಲ್ಲಿರುತ್ತೆ ಈ ಥರ. ಇದನ್ನು ನೀವು ಆಫ್ ಮಾಡ್ಕೋಬೇಕು. ಶೋ ಕಾಂಟ್ಯಾಕ್ಟ್ ಇನ್ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಅದನ್ನು ಆಫ್ ಮಾಡಿಕೊಂಡ್ರೆ ನಿಮಗೆ ಯಾರೇ ಮೆಸೇಜ್ ಮಾಡಿದ್ರೂ ಅದು ನೀವು ಲಾಕ್ನ ತೆಗೆದ ಮೇಲೇ ನಿಮಗೆ ಮಾತ್ರ ಅದು ಶೋ ಆಗುತ್ತೆ. ಮೆಸೇಜ್ ಬೇರೆ ಯಾರಿಗೂ ಕಾಣಿಸ್ಬಾರ್ದು, ಬರೀ ನ್ಯೂ ಮೆಸೇಜ್ ಅಂತ ಅವ್ರಿಗೆ ಕಾಣಿಸುತ್ತೆ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಾವು ನಿಮಗೆ ಇನ್ನೂ ಹೆಚ್ಚು ಐಡಿಯಾಸ್ನ ಹೊತ್ತು ತಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ನಮಗೆ ನಿಮ್ಮ ಸಹಾಯ ತುಂಬ ಇದೆ. ಪ್ಲೀಸ್ ನಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಈ ಮೆಸೇಜ್ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.